ಹೇಗಿತ್ತು ಅಂದರೆ ಮೇಡಮ್, ಮನೆ ಪರಿಸ್ಥಿತಿಲಿ ಒಂದು ಸ್ವಲ್ಪ ಅಂದರೆ ಅಪ್ಪ ಅಮ್ಮಂಗೆ ನಮಗೆ ಎಲ್ಲ ಕೋರ್ಡಿನೇಷನ್ ಆಗಲಿಲ್ಲ ಅಂದರೆ, ಫ್ಯಾಮಿಲೀಲಿ ಒಂದು ಕೈಯಲ್ಲಿ 5 ಬೆರಳು ಹೆಂಗಿರುತ್ತೋ ಹಂಗೆ ಫ್ಯಾಮಿಲಿ 5 ಜನ ಒಂದೇ ಥರ ಇರಬೇಕು. ಒಬ್ಬ ಒಂದು ಕಡೆ, ಇನ್ನೊಬ್ಬ ಒಂದು ಕಡೆ, ಇನ್ನೊಬ್ಬರು ಒಂದು ಕಡೆ, ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ ಆದಾಗೆಲ್ಲ ನಿಜವಾಗ್ಲೂ ಅದು ಆಗಲ್ಲ. ಆ ಥರ ಆಗಿ ಏನೋ ಅನಿವಾರ್ಯ ಕಾರಣಾಂತರದಿಂದ ಬೆಂಗಳೂರಿಗೆ ಬಂದೆ. ನನಗೆ ಕಾಣಿಸಿದ್ದೇ ಹೋಟೆಲ್. ಅಂದರೆ ನಮ್ಮ ಹುಡುಗರಿದ್ದಾರೆ, ಹೆಲ್ಪ್ ಮಾಡ್ತಾರೆ ಅಂತ ಹೋದಾಗ ಫಸ್ಟು ಒಂದು 2 ಇಯರ್ಸು ಸರ್ವಿಸ್ ಬಾಯ್ ಆಗಿ ಕೆಲಸ ಮಾಡಿದೆ. ಅಕ್ಸೆಂಚರ್ ಬ್ಯಾಂಕ್ 3 ಅಂತ ಡೈರಿ ಸರ್ಕಲ್ ಹತ್ರ ಇದೆ, ಅದರಲ್ಲಿ ಸರ್ವಿಸ್ ಮ್ಯಾನ್ ಆಗಿ ಹೋಗಿ ಕೆಲಸ ಮಾಡ್ತಿದ್ದೋ. ಬರೋದು, ಅಲ್ಲೇ ಇರ್ತಿದ್ದು, ಹಂಗೆ ಎಲ್ಲ ಆಗ್ತಿತ್ತು. ಅದಾದಮೇಲೆ ನಮ್ಮ ಅದರಲ್ಲೇ ಒಂದು ಚೇಂಜಸ್ ಪೋಸ್ಟ್ ಆಯಿತು. ಅಂದರೆ ಬ್ಯಾಂಕ್ವೆಂಟ್ ಅಸಿಸ್ಟೆಂಟ್ ಅಂತ. ಆವಾಗ ಮಾಮೂಲಿ ETV ಕನ್ನಡದಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಪೆಪ್ಸಿಡೆಂಟ್ ಬಾಲಗಂಧರ್ವ ಅಂತ ಒಂದು ಪ್ರೋಗ್ರಾಮು, ಆಮೇಲೆ ಹಾಕು ಹೆಜ್ಜೆ ಹಾಕು ಅಂತ ತರುಣ್ ಸುಧೀರ್ ಅವರು, ಆಮೇಲೆ ವಿಜಯ ರಾಘವೇಂದ್ರ ಅವರೆಲ್ಲ ಡ್ಯಾನ್ಸರ್ಸ್ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅದರಲ್ಲಿ ಸುಧಾ ರೆಡ್ಡಿ ಮೇಡಮು ಗೆಸ್ಟಾಗಿ ಬರ್ತಿದ್ರು. ನಾವು ಅದು ಅದ್ಭುತ, ಅಯ್ಯೋ ಇಂಥ ಆರ್ಟಿಸ್ಟೆಲ್ಲ ನೋಡ್ತಾ ಇದ್ದೀವಿ ಊಟ ತಗೊಂಡು ಹೋಗುವಾಗ ಅಂತೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಹೋಗಿ ಆಮೇಲೆ ಹಂಗೆ ನಡೀತಾಯಿತ್ತು. ಅದಾದಮೇಲೆ 2009-10 ಆಯಿತು. ಅದಾದಮೇಲೆ ಸ್ವಲ್ಪ ಹೋಟೆಲಲ್ಲಿ ನಮ್ಮ ಅಂದರೆ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ವಲ್ಲ, ಅವರು ನಮ್ಮ ಕೃಷ್ಣ ಹೆಗಡೆ ಅಂತ ನಮ್ಮ CEO ಎಕ್ಸಿಕ್ಯೂಟಿವ್ ಆಫೀಸರು, ಅವರು ಮಿಸ್ಸಸ್ ನೋಡ್ರಿ ನಿಮ್ಮ ಹುಡುಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಯಿತು. ಕೆಲಸ ಬಿಟ್ಟಾದಮೇಲೆ ನೆಕ್ಸ್ಟ್ ಸಿನಿಮಾನೇ ಅಂತ ಕೈ ಹಿಡಿತು.